ತಾಯಿಗೆ ಮಗ ಎಂದರೆ ಕೇವಲ ಒಂದು ಸಂಬಂಧ ಅಲ್ಲ, ಅವಳ ಉಸಿರು, ಅವಳ ಪ್ರಪಂಚ, ಅವಳ ಬದುಕಿನ ಅರ್ಥ. ಮಧ್ಯಪ್ರದೇಶದ ವಿದಿಶಾದಲ್ಲಿ ನಡೆದ ಈ ಘಟನೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಕಣ್ರಿ. 44 ವರ್ಷದ ಮಗ ಹಠಾತ್ನೇ ಸಾವನ್ನಪ್ಪಿದ. ಆದರೆ ಆ ತಾಯಿಗೆ ಆ ಸತ್ಯವನ್ನು ಒಪ್ಪಿಕೊಳ್ಳಲು ಆಗಲಿಲ್ಲ. ನನ್ನ ಮಗ ನನ್ನನ್ನು ಬಿಟ್ಟು ಹೋಗುವುದಿಲ್ಲ, ಅವನು ಮತ್ತೆ ಎದ್ದು ಬರ್ತಾನೆ ಎಂಬ ನಂಬಿಕೆ ಆಕೆಯ ಮನಸ್ಸನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ಮನೆಯೊಳಗೆ ಮಗನ ನಿಶ್ಚಲ ದೇಹ ಮಲಗಿತ್ತು. ಅದರ ಪಕ್ಕದಲ್ಲೇ ಕುಳಿತ ತಾಯಿ ಅವನ ಮುಖವನ್ನೇ ನೋಡುತ್ತಾ ಕಾಲ ಕಳೆಯುತ್ತಿದ್ದಳು. ಪ್ರತಿ ಕ್ಷಣವೂ ಬಾಗಿಲಿನ ಕಡೆ ಕಣ್ಣು, ಪ್ರತಿ ನಿಮಿಷವೂ ಒಂದು ಪ್ರಾರ್ಥನೆ, ದೇವರೇ ನನ್ನ ಮಗನನ್ನು ಮರಳಿಕೊಡು. 1 ದಿನ ಕಳೆಯಿತು, 2 ದಿನ ಕಳೆಯಿತು, ಆದರೆ ಮಗ ಕಣ್ಣು ತೆರೆಯಲಿಲ್ಲ. ದೇಹ ಕೊಳೆಯತೊಡಗಿತ್ತು, ಮನೆಯಿಂದ ದುರ್ವಾಸನೆ ಬರತೊಡಗಿತ್ತು. ಆದರೂ ಆ ತಾಯಿಯ ಹೃದಯ ಅದನ್ನ ಗಮನಿಸಲಿಲ್ಲ. ಯಾಕಂದ್ರೆ ಅವಳಿಗೆ ಶವ ಕಾಣ್ತಿರ್ಲಿಲ್ಲ, ಅವಳಿಗೆ ಕಾಣುತ್ತಿದ್ದುದು ತನ್ನ ಮಗ ಮಾತ್ರ. 5 ದಿನಗಳ ಕಾಲ ಅನ್ನ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ. ಇದ್ದದ್ದು ಕೇವಲ ಮಗ ಬದುಕೆ ಬರುತ್ತಾನೆ ಎಂಬ ನಂಬಿಕೆ ಮಾತ್ರ. ಕೊನೆಗೆ ಮನೆಯ ಸುತ್ತಮುತ್ತ ಹರಡಿದ ದುರ್ವಾಸನೆಯಿಂದ ವಿಷಯ ಹೊರಬಂತು. ಪೊಲೀಸರು ಬಾಗಿಲು ತೆರೆದು ಒಳಗೆ ಹೋದಾಗ ಒಂದು ಕಡೆ ಸಂಪೂರ್ಣ ಕೊಳೆತ ಮಗನ ದೇಹ, ಇನ್ನೊಂದು ಕಡೆ ಜೀವವೇ ಇಲ್ಲದೆ ಕುಳಿತ ತಾಯಿ. ಆ ದೃಶ್ಯ ಕಂಡ ಪೊಲೀಸರ ಕಣ್ಣಲ್ಲಿ ನೀರು ತುಂಬಿತ್ತು. ತಾಯಿಯ ಪ್ರೀತಿ ಎಷ್ಟರ ಮಟ್ಟಿಗೆ ಹೋಗಬಹುದು ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ? ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.